ಆಯ್ತವ ಬರೋದು. ಎಷ್ಟು ಜಲ್ದಿ ಬರ್ಬೇಕಂದ್ರೂ ಇಷ್ಟೊತ್ತಾಗತ್ತ ನೋಡಿ ದಿನ ಭಜನೆ. ಹೌದ್ರಿ ಮಾಮಿ, ಮತ್ ಮನೇನ ಕೆಲಸ ಮುಗಿಬೇಕಲ್ರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ಇಷ್ಟೊತ್ತಾಗತ್ತ ನೋಡ್ರಿ. ಹೌದ್ರಿ ನಮ್ಮ ಮನ್ಯಾಗಂತೂ ಅದ್ರಾಗ ಭಜನೆ ತಯಾರಾದ್ನಿ ಅಂದ್ರೆ ಒಬ್ರು ಕಾಫಿ ಕೇಳೋದು, ಒಬ್ರು ಚಾ ಕೇಳೋದು, ಒಬ್ರು ಚೂಡಾ ಮಾಡಿಕೊಡು ಅನ್ನೋದು ನೋಡ್ಬಾರ್ದ್ರಿ ನಮ್ಮ ಮನ್ಯಾಗ ಸಂಭ್ರಮ. ಹಿಂಗೆ ಆತದ್ರಿ. ಇವತ್ತಂತೂ ನಮ್ಮ ಮಗ ಸಮೋಸ ಮಾಡಿಕೊಡಂತ ನಿಂತಾನ. ಆಗಂಗಿಲ್ಲಪ್ಪ ನನಗೆ ಅಂತೇಳಿ ಒಂದು ಕಪ್ ಕಾಫಿ ಮಾಡಿಕೊಟ್ಟೆ, ಬಿಸ್ಕಿಟ್ ತಿನ್ನ ಅಂತೇಳಿ ಬಂದೆ ನಾನು. ಬಿಸ್ಕಿಟ್ ಭಾಳ ತಿನ್ನಿಸ್ಬಾರ್ದ ನೀನು, ಹುಡುಗರಿಗೆ ಕಫ ಆತದ. ಏನ್ ಮಾಡೋದು ಬಿಡ್ರಿ, ದಿನ ಒಂದ್ ಕಾಲ ಅದು ಮಾಡು ಇದು ಮಾಡು ಅಂತ ಕಿರಿಕಿರಿಸ್ತಾರೆ. ಚೂಡಾನು ತಿನ್ನಂಗಿಲ್ಲ, ಅದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಸಮೋಸ ಬೇಕು, ಗೋಬಿ ಮಂಚೂರಿ ಬೇಕು ಅಂತ ಕೇಳ್ತಾರೆ. ನಮಗೆಲ್ಲ ಟೈಮ್ ಇರ್ತದ್ರಿ, ಅಷ್ಟು ಸಂತೆನ ಅಡಿಗೆ ಮಾಡಿ ಬೇಸರ ಆಗಿರ್ತದೆ. ಅದಕ್ಕೆ ಒಂದು ಕಪ್ ಕಾಫಿ ಮಾಡಿಕೊಡ್ತೀನಿ, ಒಂದು ಪುಡ್ಕ ಬಿಸ್ಕಿಟ್ ತಿನ್ನಪ್ಪ ಅಂತೇಳಿ ಕೊಟ್ಟು ಬಿಡ್ತೀನಿ ರೀ. ಮುಂಜಾನೆ ಟೈಮ್ನಾಗ ಏನು ಕೊಡಂಗಿಲ್ರಿ, ಅಷ್ಟೇ ಸಂಜೆ ಮುಂದೆ ಕೊಡ್ತೀನಿ ರೀ. ಹೌದಾ, ಕಫ ಆತದ ಅಂತಾರವ, ಅದಕ್ಕೆ ಅಂದೆ. ಕಫ ಆತದ ಕೊಡಬಾರ್ದು ಅಂತ ನಾವಂತೀವಿ, ಆದ್ರೆ ಹುಡುಗರು ಬಿಡಂಗಿಲ್ಲವ, ಯಾವ ತಿಂದೇ ತಿಂತಾವು ಅಂದಂಗೆ. ನೀನು ಮಠದಾಗ ಊಟಿತ್ತಲ್ಲ, ಯಾಕೆ ಬಂದಿದ್ದೆ ಕೀರ್ತಿ? ಬಂದಿದ್ನಲ್ರಿ, 2ನೇ ಪಂಕ್ತಿಗೆ ಬಂದಿದ್ದೆ. ನೀವು ಅದೇ ಊಟ ಮಾಡಿ ಹೋದ್ರಿ ನೋಡು, ನಾ ಹಿಂಗಾಶ್ ಬಂದೆ. ಅಯ್ಯ, 1ನೇ ಪಂಕ್ತಿಗೆ ಬರ್ಬೇಕಿಲ್ಲ ಅಂದ್ರೆ ಮಂಗಳಾರತಿ ತೀರ್ಥ ಅದೆಲ್ಲ ಸಿಗ್ತದವ. ಮಠಕ್ಕೆ ಬಂದು ಆರತಿ ಆಗುತ್ತಾನ ನಿಂತು ಮಂಗಳಾರತಿ ತಗೊಂಡು ತೀರ್ಥ ತಗೊಂಡು ಎಲ್ಲ ಮಾಡಿ ಮನೆಗೆ ಹೋಗಿ 2ನೇ ಪಂಕ್ತಿಗೆ ಬಂದಿರ್ತೀನಿ ರೀ ನಾನು. ಯಾಕೆ ಹಂಗ್ಯಾಕೆ ಮಾಡ್ತೀರಿ? ಬಂದಿರ್ತೀರಿ ಮತ್ತೆ ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕಿಲ್ಲ. ನನ್ನ ಊಟದ ಸಲುವಾಗಿ ಇವ್ರ ಜೊತೆ ಜಗಳ ತೆಗೆದು ಆಗಂಗಿಲ್ರಿ ಇಲ್ಲಿ ಕೂತೋರ್ ಜೊತೆ, ಅದಕ್ಕೆ ನಾನು ಲೇಟಾಗಿ ಬಂದ್ಬಿಡ್ತೀನಿ ಸುಮ್ಮನೆ. ಹೋದ್ಸಲ ಆರಾಧನಿದ್ದಾಗ ನೋಡು ಸ್ವಲ್ಪ ಲೇಟಾಗಿ ಬಂದೆ. 1ನೇ ಪಂಕ್ತಿಗೆ ಎಲ್ಲರೂ ಕೂತಿದ್ರು, ಇಷ್ಟು ಜಾಗ ಇಟ್ಕೊಂಡು ಕೂತಾರ. ಆಕಿ ಜೊತೆ ಒಂದು ಮನೆ ಬಲ್ಲಿ ಇದಾಳಲ್ಲ, ಇಷ್ಟು ಜಾಗ ಒಂದು ಎನಟಿ ಬ್ಯಾಗ್ ಇಟ್ಟಾಳ, ಇನ್ನ 2-3 ಮಂದಿ ಕೂಡಷ್ಟು ಜಾಗ ಅದ. ಒಂದು ಸ್ವಲ್ಪ ಅದ ಸರಿ ಅಂತೀನಿ. ಏನ ಸರಿಯಂಗಿಲ್ಲ, ನಾ 12 ಗಂಟೆಗೆ ಬಂದು ಕೂತೀನಿ, ನಾ ಯಾಕೆ ಸರಿಲಿ, ಬೇಕಂದ್ರೆ ನೀವು ಮೊದಲೇ ಬರಬೇಕಾಗಿತ್ತು ಅಂತಾಳ. ಹೇಳಿಕತ್ತೀನಿ, ಮಾಮಿ ಸರಿ ರೀ, ನಾನು ಲೇಟಾಗಿ ಬಂದಿದ್ದು ತಪ್ಪದ, ಆದ್ರೆ ಜಾಗ ಅದ ಅಲ್ರಿ, ಇದ್ರೂ ಯಾಕೆ ಹಿಂಗೆ ಮಾಡ್ಲಿಕತ್ತೀರಿ, ಇನ್ನ 3 ಮಂದಿ ಕೂಡ್ತಾರ, ಆ ವೆನಿಟಿ ಬ್ಯಾಗ್ ಹಿಂದಿಡ್ರಿ, ನಿಮ್ಮ ಮಾಮಿನ ಅದ ಸರಿಸ್ರಿ ಕೂಡ್ರಿ ಅಂತ ಹೇಳ್ತೀನಿ. ಇಲ್ಲ ನಾವು ಹಿಂಗೆ ಕೂಡೋರು ನೋಡು, ನಮ್ಮ ಮಾಮಿಗೆ ಕಾಲು ಹಿಡ್ಕೊಂಡವ, ಅತ್ತಿ ಕೂಡ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ, ನಮಗೂ ಕಾಲು ಮಾಡಿಸ್ಕೊಳಿಕ್ ಬರಂಗಿಲ್ವಾ, ನಾವು ಇಷ್ಟೇ ಆಗಲೇ ಕೂಡೋರು, ಬೇಕಂದ್ರೆ ಬಂದು ಹಿಡಿಬೇಕಾಗಿತ್ತು ನೀನು ಜಾಗ ಅಂತೇಳಿ ಅಷ್ಟು ನನಗೆ ಆಕೆಗೆ ಬಾಯಿನೇ ಆಯ್ತು. ಅದಕ್ಕೆ ಯಾಕೆ ಬೇಕಂತ, ಯಾವಾಗ ತಿಂದ್ರು ಪ್ರಸಾದನೇ ಇರ್ತದ, ಹಂಗಾಗಿ ನಾ 2ನೇ ಪಂಕ್ತಿಗೆ ಬರ್ತೀನಿವ. ಅಲ್ಲ, ಅಷ್ಟು ಮುಖ ಪರಿಚಯ ಇದ್ರು ಸರಿಲಿಲ್ಲ, ಕಡಿಗೆ ಸರಿಲ್ಲ ಇಲ್ಲ. ಅಯ್ಯ, ಅಕ್ಕಿ ಎಲ್ಲಿ ಸರಿತಾಳ್ರಿ, ಒಟ್ಟ ಜಪ್ಪಯ್ಯ ಅಂದ್ರು ಸರಿಲಿಲ್ಲಕ್ಕಿ. ಎದಕ್ಕೆ ನನಗೆ 2-3 ಸಲ ಆಗ್ಯಾವ್ರಿ ಹಿಂಗೆ ಜಗಳ, ನನಗೆ ಅದಕ್ಕೆ ಇಂಥವು ನೋಡೋದನ್ನೇ ಆಗಂಗಿಲ್ರವ. ಬೇಕಂದ್ರೆ ನೀವು ವೇಲಾಕಿ ಹೋಗ್ಬೇಕಾಗಿತ್ತು, ನಾನು ಪಲ್ಯ ಹಚ್ಚಲಿಕ್ಕೆ ಬಂದಾಗ ವೇಲಾಕಿ ಹೋಗಿನಿ, ನೀ ಏನು ಈಗ ಬಂದು ಮಳ್ಳಿ ಹಂಗೆ ಕುಡಿಯಕ್ಕೆ ಬರೋಕೆ ನೀನು ಹಿಂಗೆ ಅಂತ ಎಷ್ಟು ಒದರಾಡ್ಬೇಕವ ತಾಯಿ. ಹೌದವ್ವ, ಹಿಂಗೆ ಮಾಡ್ತಾವ ಬೆಳ್ಕೊಂಡು ಹೋಗ್ಲಿ, ಒಟ್ಟ ಜಾಗನೇ ಬಿಡಂಗಿಲ್ಲ. ಅದಕ್ಕೆ ಮತ್ತೆ ಎಲ್ಲಿ ಹೋದ್ರು ನಮ್ಗೆ ಊಟ ಪ್ರಿಯರು ಹಂಗ ಹಿಂಗ ಅಂತಾರೆ, ನಮಗೆ ಅದಕ್ಕೆ ಬಿರುದು ಕೊಟ್ಟಾರ. ಹಿಂಗ ಒಂದು ಧಾರಾವಾಹಿಗಳಾಗದು ತೋರ್ಸ್ಯಾರ ನೋಡ್ರಿ, ಹಿಂದಿಕ್ಕಿನ ಕಾಲದಾಗ ಯಾವ್ರ ದೇವ್ರ ಧಾರಾವಾಹಿ ಇದ್ರ ನೋಡಿರ್ಬೋದು ನೀವು, ಅದ್ರಾಗೂ ಹಿಂಗೆ ತೋರಿಸ್ತಾರೆ. ಊಟದ ಸಂಬಂಧ ಜಾಗ ಬಿಡ್ಲಾರ್ದಾನೆ ಜಗಾಡಿದ್ದ ಅದರ ಹಿಸ್ಟ್ರಿ ಒಳಗೆ. ಅದಕ್ಕೆ ಬಂದಿಲ್ಲ ನೀನು? ಅದೇ ಅಂತೀನವ, ಈಗ 2 ಸಲ ನೋಡಾಕತ್ತೀನಿ, ನಿನ್ನ ಯಾಕ ಬರೋಲ್ಲಾಗ್ಯಾಳ ಕೀರ್ತಿ ಬರೋಲ್ಲಾಗ್ಯಾಳ ಅಂತೀನಿ. ಆಯ್ತ್ರ 2ನೇ ಪಂಕ್ತಿಗೆ ಬಂದು ಊಟ ಮಾಡೋತೇನ ನೀನು? ಹೌದವ, 2-3 ಸಲ ಆಯ್ತು ನಾ 2ನೇ ಪಂಕ್ತಿಗೆ ಬರ್ಲಿಕತ್ತೀನಿ. ಹಿಂಗೆ ಮಾಡ್ತಾವ, ಒಟ್ಟ ಬಗೆಯಲ್ಲ ಅದಂತದವ ನಮ್ಮ ಸಮಸ್ಯೆ. ಸುಮ್ಮ ಆಡ, ಒಂದು ಲಕ್ಷ್ಮಿ ಆಡ. ಹಾ ರೀ ಮಾಮಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕೆ ಮಾನವ ಸಿದ್ಧಿಯ ತೋರೆ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ. ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಬಾರೆ. ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಪಿಂಕದ ರಾಣಿ. ಭಾಗ್ಯದ ಲಕ್ಷ್ಮೀ
ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಾಲಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮಾಮಿ ನಿನ್ನೆ ಮೀಟಿಂಗ್ ಇತ್ತಂತಲ್ಲ ಹೋಗಿದ್ರೇನ್ರಿ? ಹಾಡದ ಕಾಂಪಿಟೇಷನ್ ಅದಾವಂತಲ್ಲ ಎಲ್ಲಿದಾವನಿ? ಇಲ್ಲವ ನನಗೆ ನಿನ್ನೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಎಲ್ಲೇ ಇಟ್ಟಾರಂತ ಸೋಂದಾ ಮಠದಾಗ ಇಟ್ಟಿರ್ಬೋದು ಮೋಸ್ಟ್ಲಿ. ನಾ ಹೇಳ್ತೀನಿ ನೋಡ, ನೀವು ಪ್ರಾಕ್ಟೀಸ್ ಭಾರಿ ಮಾಡ್ಬೇಕಾ. ಈ ಸಲ ಮಾತ್ರ ಒಟ್ಟ ಪ್ರೈಸ್ ಬಿಟ್ಟು ಬರಬೇಡ ನೋಡು, ಒಂದ್ರಾಗರ ಬರ್ಲೇಬೇಕು ನಮಗ. ಆಯ್ತು ಹೇಳ್ರಿ ಮಾಮಿ, ದಿನ ಬರಮಂತ ಪ್ರಾಕ್ಟೀಸ್ ಮಾಡಮಂತ. ಮಾಮಿ ನೀವೊಂದು ಆಡ್ರಿ, ಒಟ್ಟ ನೀವು ಹಾಡನೇ ಆಡಲಾಗಿರ್ಬರಿ, ನಮ್ಮ ಕೈಲಿನೇ ಆಡಿಸ್ತಿರವಾ? ಅಯ್ಯ ನಾವು ಮೊದಲು ಆಡಿವ ರಗಡ್ ಹಾಡ ಆಡಿ ಮುಗಿಸೇ ಬಂದೀವಿ. ನೀವು ಸಣ್ಣವ್ರು ಇರ್ತೀರಿ, ಅದಕ್ಕೆ ನೀವು ಆಡಿದ್ರ ದನಿ ಚಂದ ಬರ್ತದಂತ ನಿಮ್ಮ ಕೈಲಿ ಆಡಿಸ್ತೀನಿ. ಮಾಮಿಯರು ಎಲ್ಲರಿಗೂ ಹುರುಪು ತುಂಬೋರು ಬಾಳ. ಹಂಗೇನಿಲ್ವ, ನಾ ಏನ್ ಅಷ್ಟು ದೊಡ್ಡದು ಅಲ್ಲ, ಎಲ್ಲರೂ ಸಣ್ಣವರಾದ್ರೆ ಚಂದ ಆಗ್ತದಂತೆ ಹಾಡಿಸ್ತೀನಿ ನಾ ನಿಮಗ. ಏ ಕೀರ್ತಿ ನೀವೊಂದು ಹಾಡ. ಹಾ ರೀ ಮಾಮಿ. ಇಂತಾವಾಗ ಹೆಂಗ ಮನಸೋತೆ ಬಲು ಪಂತವಾಡಿದ ಜಗನ್ಮಾತೆ, ಇಂಥವಾಗ ಹೆಂಗ ಮನಸೋತೆ ಬಲು ಪಂತವಾಡಿದ ಜಗನ್ಮಾತೆ, ಆವಾಗ ನಾರುವ ಮೈಯ ಮಾರಿ ತೋರಿ ಆಡುವ ಕಾಲು ಕೈಯ, ಕೋರಿಯಿಂದೆತ್ತು ತಕೊಸರಿ ಕೊಂಡ ಸುರಾನ, ಕೋರೆಯಿಂದೆತ್ತು ತಕೊಸರಿ ಕೊಂಡ ಸುರಾನ, ಪೂರನಿಗಾಗಿ ದೊಡ್ಡ ಧೀರನ ಸೀಳಿದ, ಇಂಥವಾಗ ಹೆಂಗ ಮನಸೋತೆ ಬಲು ಪಂತವಾಳಿದ ಜಗನ್ಮಾತೆ, ಬಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡೆದ ತಾಯಿಯ ಸಿರ ಕಾಡಿದ, ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ, ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ, ಕಡುಕೋಪಿ ಗೊಲ್ಲರ ಬಾಧೆಯ ನಳಿಸಿದ, ಇಂಥವಾಗ ಹೆಂಗ ಮನಸೋತೆ ಬಲು ಪಂತವಾಳಿದ ಜಗನ್ಮಾತೆ, ಬತ್ತಲೆ ನಿಂತಿದ್ದ ನಾಗ ತೇಜ ಹತ್ತಿ ಮೇರೆವ ನಿವ ಹಿಂಗ, ಸಂತಾತ ಬಕುತಾರ ಸಲಹುವ ಎಳವನ ಕಟ್ಟಿ, ಸಂತಾತ ಬಕುತಾರ ಸಲಹು ಹೆಳವನ ಕಟ್ಟಿ, ಇಂಥ ರಂಗಯ್ಯಗೇನೆಂದು ಮನ ಕೊಟ್ಟೆ, ಇಂಥವಾಗ ಹೆಂಗ ಮನಸೋತೆ ಬಲು ಪಂತವಾಡಿದ ಜಗನ್ಮಾತೆ, ಇಂಥವಾಗ ಹೆಂಗ ಮನಸೋತೆ ಬಲು ಪಂತವಾಡಿದ ಜಗನ್ಮಾತೆ, ಬಲು ಪಂತವಾಡಿದ ಜಗನ್ಮಾತೆ. ನೀ ಹೆಂಗ ನಿಮ್ಮ ಮನೆಯವ್ರಿಗೆ ಸೋತಿಯಲ್ಲ ಹಂಗೆ ಆಕಿನ ಸೋತಾಳ ಅಂದ್ರೆ ಅವ್ರ ಮನೆಯವ್ರ ನೆನ್ಸ್ಕೊಂಡ್ ಆಡಿಲ್ಲ ಏನೀಗಿ? ಅಯ್ಯ ಹಂಗೇನಿಲ್ವಾ, ಏನಾರ ಒಂದ್ ಹೇಳೋರಿ ಇವ್ರು ಒಟ್ಟ. ಮೊನ್ನೆ ಶೀಲಾರ ಮನ್ಯಾಗ ಭಗವತ್ ಇಟ್ಕೊಂಡಿದ್ಲಲ್ಲ, ಆಚಾರ್ಯ ಚಲೋ ಹೇಳಿದ್ರಲ್ಲ ಅವರು, ಭಾರಿ ಹೇಳ್ತಿದ್ರು ಬಿಡವ, ನಗಸೋದನು ಹಂಗೆ ಮತ್ತೆ ಅರ್ಥನೂ ಹಂಗೆ ಹೇಳೋರು. ಹಾ ಚಂದ ಹೇಳ್ತಾರ್ರಿ ಮಾಮಿ ಅವರು, ಹಂಗಾಗಿ ಎಲ್ಲರೂ ಅದೇ ಆಚಾರಿಗೆ ಕರೆಸ್ತಾರ. ವಿಡಿಯೋ ನೋಡೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ. ನಿಮ್ಮ ಗೆಳೆಯರು ಗೆಳತಿಯರು ಗ್ರೂಪ್ ಇರ್ತಾವಲ್ಲ ಅದಕ್ಕೊಂದಿಷ್ಟು ಕಳಿಸ್ರಿ, ಹಂಗ ಏನೋ ಅಂತಾರಲ್ಲ ಶೇರ್ ಏನ ಅದನ್ನ ಮಾಡ್ರಿ. ಹೊಸದಾಗಿ ಚಾನಲ್ ನೋಡೋರು ಯಾರು ಇದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ಹಂಗೆ ವಿಡಿಯೋ ನೋಡ್ಬೇಡ್ರಿ. ಸಬ್ಸ್ಕ್ರೈಬಿಗೆ ಏನು ರೊಕ್ಕ ಬೇಕಾಗಂಗಿಲ್ಲಲ್ಲ, ಸುಮ್ಮನೆ ಒಂದು ಸಬ್ಸ್ಕ್ರೈಬ್ ಬಟನ್ ಟಕ್ ಅಂತ ಹೊಡೆದು ಬಿಡೋದಷ್ಟೇ. ಹಂಗೆ ಒಂದು ಬಾಜು ಗಂಟೆ ಇರ್ತದಲ್ಲ ಅದನ್ನ ಟಣ್ ಅಂತ ಹೊಡೀರಿ, ನೋಟಿಫಿಕೇಶನ್ ಬರ್ತಾವ ನಿಮಗೆ, ಅಂದ್ರೆ ನಮ್ಮ ವಿಡಿಯೋ ಎಲ್ಲ ನಿಮಗೆ ಸಿಗ್ತಾವ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನೋಡು ದೊಡ್ಡ ಮಂದಿ, ನಾವು ಸಣ್ಣ ಮಂದಿ ಏನಾರ ಒಂದು ಸ್ವಲ್ಪ ತಪ್ಪು ಮಾಡಿದ್ವಿ ಅಂದ್ರೆ ಹೊಟ್ಟೆ ಹಾಕೋರಿ. ಹಂಗೆ ಎಲ್ಲರಿಗೂ ನಮಸ್ಕಾರಗಳು.